ಕುಶಾಲನಗರ ಪುರಸಭೆ ವ್ಯಾಪ್ತಿಯ ಜನತಾ ಕಾಲೋನಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತರಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಒಟ್ಟು 26 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜನತಾ ಕಾಲೋನಿಯ ಗಣೇಶ ದೇವಸ್ಥಾನದಿಂದ 6ನೇ ಕ್ರಾಸ್ವರೆಗೆ ಸ್ಲ್ಯಾಬ್ ಅಳವಡಿಕೆ, 6ನೇ ಕ್ರಾಸ್ನ ಸಿಸಿ ರಸ್ತೆ, ವಿನಾಯಕ ಮತ್ತು ಮಾರುತಿ ಬಡಾವಣೆಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಲಾಯಿತು. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ 10 ಕೋಟಿಗೂ ಅಧಿಕ ಅನುದಾನವನ್ನು ಒದಗಿಸಲಾಗಿದೆ. ಅತ್ಯಗತ್ಯ ಇರುವ ಕಾಮಗಾರಿಗಳನ್ನು ಆದ್ಯತೆ ಮೇರೆಗೆ ಕೈಗೊಳ್ಳಲಾಗ್ತಾ ಇದೆ ಎಂದು ಶಾಸಕ ಡಾಕ್ಟರ್ ಮಂತರಗೌಡ ತಿಳಿಸಿದರು. ಕೊಡಗಿಗೆ ಸಚಿವ ಸ್ಥಾನದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಸಚಿವರಾಗುವ ಆಸೆ ಎಲ್ಲರಿಗೂ ಇರುತ್ತೆ. ಕೊಡಗಿನ ಸಮಗ್ರ ಅಭಿವೃದ್ಧಿಗೆ ಸಚಿವ ಸ್ಥಾನದ ಅಗತ್ಯವಿದೆ. ಸಂಪುಟಕ್ಕೆ ಅಗತ್ಯವಿರುವ ಲೆಕ್ಕಾಚಾರದ ಪ್ರಕಾರ ಎಲ್ಲವೂ ನಡೆಯಲಿದೆ. ಸಚಿವ ಸ್ಥಾನ ಯಾರಿಗೆ ದೊರೆತರೂ ಸಂತೋಷ ಎಂದರು. ಇದ್ದೇ ಇರ್ತದೆ, ಮಿತಿಮೀರ್ ಮಾಡಿ ನಾವು ಕೇಳೋಕ್ಕೂ ಆಗಲ್ಲ. ಯಾಕಂದರೆ ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ. ಕೇಳೋದು ಮಾತ್ರ ನೀವು ಹೇಳ್ದಂಗೆ ಕೇಳ್ತೀವಿ, ಕೊಡೋದು ಬಿಟ್ಟಿರೋದು ಅವರಿಗೆ ಮಾತ್ರ. ವಾಟ್ ಎವರ್ ದ ಔಟ್ಕಮ್, ಕ್ಷೇತ್ರಕ್ಕೆ ಯಾವ ಕಾರಣಕ್ಕೂ ನಾವು ಅಭಿವೃದ್ಧಿನ ಯಾವ ಕಾರಣಕ್ಕೂ ಅಂದರೆ ಅದು ಕೈ ಬಿಟ್ಕೊಡಲ್ಲ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸರ್ಕಾರದ ವತಿಯಿಂದ ಏನೇನು ಪ್ರಾಮಿಸ್ ಮಾಡಿದ್ದೀವಿ, ಯಾವ ಯೋಜನೆ ತರಬೇಕು, ಹಲವಾರು ಕಾರ್ಯಕ್ರಮಗಳು ಇನ್ನೂ ತರಬೇಕು. ಇನ್ನೆರಡು ವರ್ಷದಲ್ಲಿ ಅದು ಆದಷ್ಟು ಸಂಪೂರ್ಣ ಮಾಡೋಕ್ಕೆ ನಾವು ಜವಾಬ್ದಾರಿ. ಶಿಕ್ಷಣಗಳು ಮಾತಾಡೋ ಅವಶ್ಯಕತೆ ಇಲ್ಲ. ಬರೋಂಥ ದಿವಸಗಳಲ್ಲಿ 3-4 ಪೀಸ್ ಈ ಕಡೆ ಇರೋದು ಅದು ಹೆಚ್ಚುವರಿ ಸೇರಿಸಿ CMIDPಲಿ ನಮಗೇನು 50 ಕೋಟಿ ಕೊಟ್ಟಂಥ ಸಂದರ್ಭದಲ್ಲಿ 50 ಕೋಟಿ ದುಡ್ಡಲ್ಲಿ ನಾವು ನಿಮಗೆ 5.25 ಕೋಟಿ ರೂಪಾಯಿ ಕುಶಾಲನಗರ ಟೌನ್ಗೆ ಕೊಟ್ಟಿದ್ದೀನಿ. ಅಂದರೆ ಪುರಸಭೆ ಅಂದರೆ ಎಕ್ಸ್ಟೆಂಡೆಡ್ ಕುಶಾಲನಗರ ಎರಡೂ ಸೇರಿಸಿ ಕೊಡ್ತಿದ್ದೆ. ಯಾಕೆ ಅಂತಂದರೆ ನೀವು ಹೇಳ್ದಂಗೆ ಮೆಂಬರ್ಶಿಪ್ಪು ನಿಮಗೆ ಕಡಿಮೆ ಇತ್ತು ಯಾವಾಗ ಜಾಯ್ನ್ ಆದಾಗ. ನೀವು ಹೇಳ್ದಂಗೆ ಗ್ರಾಮ ಪಂಚಾಯತಿಯಿಂದ ಅಲ್ಲಿ ಸೇರೋಂಥ ಸಂದರ್ಭದಲ್ಲಿ ಈ ಅನುದಾನದ ಒಂದು ಸ್ವಲ್ಪ ಕೊರತೆ ಇತ್ತು, ಆಮೇಲೆ ಸ್ವಲ್ಪ ಗೊಂದಲ ಇತ್ತು. ಆ ವಿಚಾರದಲ್ಲಿ ನನಗೂ ಗೊತ್ತು, ಕುಶಾಲನಗರ ಟೌನ್ ಅವರು ಪುರಸಭೆ ಪಟ್ಟಣ ಪಂಚಾಯತ್ ಅವರು ನಿಮ್ಮನ್ನ ಸ್ವಲ್ಪ ಕಡೆಗಣಿಸ್ಬೋದು ಅಂತಂಥ ಸಂದರ್ಭದಲ್ಲಿ 5-6 ಜನ ನಾವು ನಾಮಿನೇಷನ್ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಕೊಟ್ಟು, ಯಾಕಂದರೆ ಇಲ್ಲಿ ರೆಪ್ರೆಸೆಂಟೇಷನ್ ಇರಲಿಲ್ಲ. ಅದ್ರ ಜೊತೆಲೇನು 5.25 ಕೋಟಿ ಇವತ್ತು ಸಲ, ಲಾಸ್ಟ್ ಟೈಮು 3 5.5 ಆಮೇಲೆ ನೀರಾವರಿ ಇಲಾಖೆ ವತಿಯಿಂದಾನೆ, ಅಂದರೆ ನೀರಾವರಿ ಅಂದರೆ ಕಾವೇರಿ ನೀರಾವರಿ ನಿಗಮದ ವತಿಯಿಂದ 5 ಕೋಟಿ ರೂಪಾಯಿ ಟೌನ್ ವ್ಯಾಪ್ತಿಯಲ್ಲಿ ಹಾರಂಗಿ HRP ಕಾಲೋನಿ ಏನಿದೆ ಅದಕ್ಕೂ 5 ಕೋಟಿ ಬಂದಿದೆ, ಮೈನಾರಿಟಿಲೂ ಬಂದಿದೆ. ಈಗ ಅನುದಾನದ್ದು ನಾವು ಜಾಸ್ತಿ ಹೇಳೋದಿಲ್ಲ, ಎಷ್ಟು ಹೇಳಿದ್ರು ಇನ್ನೂ ಸ್ವಲ್ಪ ಬೇಕೇ ಬೇಕು. ಹೇಳ್ದಂಗೆ ಇದೇನು 26 ಲಕ್ಷ ರೂಪಾಯಿ ಏನು ವೆಚ್ಚದಲ್ಲಿ ಒಂದು ಸ್ವಲ್ಪ ಒಂದು 200-300 ಮೀಟ್ರ್ ಆಗ್ಬೋದು ಇವತ್ತು ಈ ಸಲಿಗೆ. 200-300 ಮೀಟ್ರು, ಇನ್ನೂ 200-300 ಮೀಟ್ರ್ ಎಲ್ಲರೂ ಕಾಯ್ಕೊಂಡವ್ರೆ. ಒಂದು 12 ಲಕ್ಷ ಆಗ್ಬಿಟ್ರೆ ಈ ಬರೋಂಥ ಅನುದಾನದಲ್ಲಿ ಫಸ್ಟ್ ಕಾಮಗಾರಿ ಇದು ಕ್ಲಿಯರ್ ಮಾಡಿಕೊಂಡು ಈ ಫುಲ್ ಬಡಾವಣೆ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನಾನು ಜವಾಬ್ದಾರಿ ತಗೋತೀವಿ. ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ VP ಶಶಿಧರ್ ಮಾತನಾಡಿ, ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಕುಶಾಲನಗರ ಪುರಸಭೆಗೆ ವಿಲೀನಗೊಂಡ ಬಳಿಕ ಅಭಿವೃದ್ಧಿ ಕುಂಠಿತವಾಗಿದೆ ಎಂಬ ಆರೋಪಕ್ಕೆ ವಿರುದ್ಧವಾಗಿ ಗೊಂದಿ ಬಸವನಹಳ್ಳಿ ಮತ್ತು ಮುಳ್ಳುಸೋಗೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಾಗ್ತಾ ಇದೆ ಎಂದರು. ಈ ಸಂದರ್ಭ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್, ಪುರಸಭೆಯ ಮಾಜಿ ಸದಸ್ಯ VJ ನವೀನ್ ಗೌಡ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.